ನಮಸ್ಕಾರ ಎಲ್ಲರಿಗೂ. ಆಕಾಶವಾಣಿ ರೇಡಿಯೋ ಕೇಳುಗ ಅಭಿಮಾನಿ ಕಿಷ್ಕಿಂಧ ನಗರ ಗಂಗಾವತಿ ಈರಣ್ಣ ಕಡೆಯಿಂದ ಎಲ್ರಿಗೂ ಮತ್ತೊಮ್ಮೆ ಈ ಒಂದು ವಿಶೇಷವಾದಂತಹ ದೇವಸ್ಥಾನ ಅಂದರೆ ಕೋಟಿಲಿಂಗಗಳ ಒಂದು ದೇವಸ್ಥಾನ ನಮ್ಮ ಹತ್ತಿರದಲ್ಲೇ ಇರುವಂಥದ್ದು, ನಮ್ಮ ಜಿಲ್ಲೆಯಲ್ಲಿರುವಂಥದ್ದು ನಮ್ಮ ಹೆಮ್ಮೆ. ಈ ಒಂದು ವಿಶೇಷವಾದಂಥ ದೇವಸ್ಥಾನದ ಒಂದು ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ಇಂದು ನಿಮ್ಮ ಜೊತೆಗೆ ಕೆಲವೊಂದು ಚಿತ್ರಪಟಗಳು, ವಿಡಿಯೋ ತುಣುಕುಗಳ ಜೊತೆಗೆ ನಾನು ಈ ಒಂದು ವಿಶೇಷ ದೇವಾಲಯ ಯಾವುದಪ್ಪ ಅಂದರೆ ಕೋಟಿಲಿಂಗ ಸೋಮೇಶ್ವರ ದೇವಾಲಯ, ಪುರ ಗ್ರಾಮ, ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲೂಕು, ತಾವರಗೆರೆ ಸಮೀಪದ ಒಂದು ಹತ್ತಿರದ ಗ್ರಾಮ ಅನ್ಬೋದು. ಈ ತಾವರಗೆರೆಗೆ ನೀವು ಬಂದರೆ ತಾವರಗೆರೆದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ನಿಮಗೆ ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಬಸ್ ಸೌಲಭ್ಯವೂ ಕೂಡ ಇದೆ. ನೀವು ನೇರವಾಗಿ ಬೆಂಗಳೂರು ಮುಖಾಂತರ ಬಂದರೆ ಕೊಪ್ಪಳಕ್ಕಾದರೂ ಬರ್ಬೋದು, ಕುಷ್ಟಗಿಗಾದರೂ ಬರ್ಬೋದು, ಗಂಗಾವತಿಗಾದರೂ ಬರ್ಬೋದು, ಕನಕಗಿರಿಗಾದರೂ ಬರ್ಬೋದು. ಈ ಒಂದು ಊರುಗಳಿಗೆ ನೀವು ಬಂದರೆ ಅಂದರೆ ಈ ಕೋಟಿಲಿಂಗ ಸೋಮನಾಥ ದೇವಾಲಯ ಪುರ ಗ್ರಾಮ ತುಂಬ ಹತ್ತಿರವಾಗುತ್ತೆ. ನಿಮಗೆ ರೈಲ್ವೆ ಸೌಲಭ್ಯ ಕೂಡ ಕೊಪ್ಪಳಕ್ಕೆ ಬಂದರೆ ಇದೆ, ಗಂಗಾವತಿಗೆ ಬಂದರೂ ಇದೆ. ಸಾರಿಗೆ ವ್ಯವಸ್ಥೆ ಅಂತೂ ಕೂಡ ನಿಮಗೆ ಖಂಡಿತವಾಗಲೂ ಈ ನಾ ಹೇಳಿದಂಥ ಎಲ್ಲ ಊರುಗಳಿಂದನೂ ಇದೆ. ತುಂಬ ಅದ್ಭುತವಾದಂಥ ದೇವಸ್ಥಾನ, ಐತಿಹಾಸಿಕ ಹಿನ್ನೆಲೆಯನ್ನು ಉಳ್ಳಂಥ ದೇವಸ್ಥಾನ. ಆಮೇಲೆ ಹಲವಾರು ಶಿಲಾಶಾಸನಗಳು ಸಹ ಇಲ್ಲಿವೆ. ಈ ದೇವಸ್ಥಾನ ಸುಮಾರು 15ನೇ ಶತಮಾನದಲ್ಲೇ ನಿರ್ಮಾಣಗೊಂಡಿದ್ದಂತಲೂ ಹೇಳ್ಬೋದು. ಇಲ್ಲಿ ಕೋಟಿಲಿಂಗಗಳು ಅಂದರೆ ಒಂದೊಂದು ಲಿಂಗವೂ ಕೂಡ ವಿಶೇಷವಾಗಿ ಇದೆ ಅಂತಲೂ ಅನ್ಬೋದು. ಕೆಲವೊಂದು ಲಿಂಗಗಳಲ್ಲಿ ಹಲವಾರು ನೂರಾರು ಲಿಂಗಗಳನ್ನು ಕೆತ್ತನೆ ಮಾಡಿದ್ದಾರೆ. ಆಮೇಲೆ ಈ ದೇವಸ್ಥಾನಕ್ಕೆ ನೀವು ಬಂದ್ರಪ್ಪ ಅಂದರೆ ಈ ದೇವಸ್ಥಾನ ಬಾಗಿ ನಡೆದರೆ ಮಾತ್ರ ದಾರಿ ಕಣೆ ಅಂತ ಒಂದು ಪದ ಸಿಗುತ್ತೆ, ಬರಹ. ಯಾಕೆಂದರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ಬಾಗಿ ನಡೆದುಕೊಂಡೇ ಹೋಗಬೇಕು. ಪ್ರತಿಯೊಂದು ಲಿಂಗದ ದರ್ಶನ ಮಾಡಿದರೂ ಕೂಡ ಪ್ರತಿಯೊಂದು ಲಿಂಗ ದರ್ಶನ ವಿಶೇಷವಾಗಿದೆ. ಮುಖ್ಯ ದ್ವಾರ ಪ್ರವೇಶ ಮಾಡೋದರಿಂದನೇ ಹಿಡಿದು ನಮಗೆ ದೇವಾಲಯದ ಗರ್ಭಗುಡಿಯ ಒಳಗಡೆ ಹೋಗೋವರೆಗೂ ನಮಗೆ ಲಿಂಗಗಳು ಕಾಣಸಿಗುತ್ತವೆ. ವಿಶೇಷವಾದಂಥ ಲಿಂಗಗಳು ನಾವೆಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ವಿಶೇಷವಾಗಿದ್ದಾವೆ. ಇಲ್ಲಿ ನಾವು ಗೋಕರ್ಣದ ಆತ್ಮಲಿಂಗ ಆಗಿರ್ಬೋದು, ಆಮೇಲೆ ಈ ವಿರೂಪಾಕ್ಷೇಶ್ವರ ಅಂದರೆ ಹಂಪಿ ವಿರೂಪಾಕ್ಷೇಶ್ವರ ಒಂದು ಲಿಂಗ ಆಗಿರ್ಬೋದು. ಆಮೇಲೆ ನಾವು ಶಿವ, ಚಂದ್ರ, ಸೂರ್ಯ, ಪಾರ್ವತಿ, ಲಕ್ಷ್ಮಿ, ಕೃಷ್ಣ, ಷಣ್ಮುಖ, ಉಮಾಮಹೇಶ್ವರ, ಗಣೇಶ ಈ ಥರ ಚಿಕ್ಕ ಒಂದು ಶಿಲ್ಪ ಅವನ್ನು ಕಾಣ್ಬೋದು. ಶ್ರವಣಕುಮಾರ ಆಗಿರ್ಬೋದು, ನಾಗಪುರುಷ ಆಗಿರ್ಬೋದು, ಗೋಪಾಲಕರ ಯಕ್ಷರ ಶಿಲ್ಪಗಳು ಸಹ ಇಲ್ಲಿದೆ ಅಂತ ಅನ್ಬೋದು. ಸಣ್ಣ ಮಂಟಪ ಸಹ ಇಲ್ಲಿದೆ. ಸುತ್ತಲೂ ಅನೇಕ ಸಾಲು ಲಿಂಗಗಳು ಅಲ್ಲಿ ನೋಡಿದರೆ ನೋಡುಗರ ಕಣ್ಮನೆಗಳನ್ನು ಸೆಳೆದು ಬಹಳ ಆಶ್ಚರ್ಯವನ್ನು ಮಾಡ್ತವೆ. ಯಾಕಂದರೆ ನೂರಾರು ಲಿಂಗಗಳು ಒಳಗೊಂಡಂಥ ಒಂದು ಏಕಪೀಠ ಅಂತಲೇ ಅನ್ಬೋದು. ಬಹಳ ವಿಶೇಷವಾಗಿ ಈ ಒಂದು ವಿಗ್ರಹಗಳನ್ನ ಪೂಜಿಸೆ ಮಾಡಬೇಕಂದ್ರೆ ಇಲ್ಲಿ ಸಪ್ತ ಬಾವಿಗಳು ಅಂತಲೂ ನಮಗೆ ಕಾಣಿಸಿದ್ದು ಕೇವಲ 3. ಯಾಕೆಂದರೆ ಎಲ್ಲರೂ ಹೇಳ್ತಾರೆ 7 ಬಾವಿಗಳಿದ್ವು ಅಂತ. ಆದರೆ ಕಣ್ಣಿಗೆ ಕಾಣೋದು 3 ಬಾವಿಗಳು. ಯಾಕೆಂದರೆ 7 ಬಾವಿಗಳು ಸಹ ನಮಗೆ ಕಂಡುಬಿಟ್ರೆ ಒಂದು ಮರಣ ಅಂತ ಒಂದು ಪ್ರತೀತಿ ಇದೆ. ಆದರೆ ಅಲ್ಲಿ ನಮಗೆ ಕಾಣಸಿಗೋದಿಲ್ಲ, 7 ಬಾವಿಗಳು ಕಾಣಸಿಗ್ತವೆ. ಈ ದೇವಸ್ಥಾನ ನೋಡಲಿಕ್ಕೆ ಬಹಳ ಸುಂದರವಾಗಿದೆ. ಆಮೇಲೆ ಇಲ್ಲಿ ವಿಶೇಷಪ್ಪ ಏನಂತಂದರೆ ಇಲ್ಲಿ ಎಲ್ಲ ಲಿಂಗಗಳನ್ನು ಪೂಜೆ ಮಾಡಬೇಕಾದ್ರೆ ಒಂದು ಸಮಯದಲ್ಲಿ ಒಂದು ಲಿಂಗಕ್ಕೆ ಒಂದು ಏನೋ ಈ ಒಂದು ಏನಂತಾರೆ ಮಡಿಕೆ ಕಾಳು ಅಂತ ಒಬ್ಬರು ಅಂತಾರೆ, ಶೇಂಗಾ ಕಾಳು ಅಂತ ಒಬ್ಬರು ಅಂತಾರೆ. ಒಂದು ಧಾನ್ಯಗಳು, ಯಾವುದೋ ಒಂದು ಧಾನ್ಯ ಒಂದು ಕಡಿಮೆ ಬಿದ್ದಾಗ ಅಲ್ಲಿ ಪ್ರತಿಯೊಂದು ಲಿಂಗಕ್ಕೂ ಧಾನ್ಯ ಇಡ್ತಾ ಹೋದಾಗ ಒಂದು ಧಾನ್ಯ ಒಂದು ಲಿಂಗಕ್ಕೆ ಕಡಿಮೆ ಬಿದ್ದಾಗ ಅದು ಸ್ವಲ್ಪ ದೂರದಲ್ಲಿ ದೇವಸ್ಥಾನದಿಂದ ಅನತಿ ಸ್ವಲ್ಪ ದೂರದಲ್ಲಿ ಮುನಿಸ್ಕೊಂಡು ಹೋಗ್ಬಿಟ್ಟು ಬೇರೆ ಕೂತ್ಕೊಂಡಿದೆ. ಅದನ್ನು ಕೂಡ ನಮ್ಮ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ವಿಶೇಷವಾದಂಥ ದೇವಾಲಯ ಕೋಟಿಲಿಂಗಪುರ ಸೋಮನಾಥ ದೇವಾಲಯ ವಿಶೇಷವಾಗಿರುವಂಥದ್ದು. ಆಮೇಲೆ ಈ ದೇವಾಲಯದ ಜಾತ್ರೆ ಕೂಡ ಈ ಶ್ರಾವಣದ ಕಡೆಯ ಸೋಮವಾರ ದಿನ ಜಾತ್ರೆ ಆಗುತ್ತೆ. ಸುತ್ತಮುತ್ತಲ ಹಳ್ಳಿ ಕಡೆಯಿಂದ, ಸುತ್ತಮುತ್ತಲ ಜಿಲ್ಲೆ ಕಡೆಯಿಂದ, ಸುತ್ತಮುತ್ತಲ ತಾಲೂಕು ವತಿಯಿಂದ ಕೂಡ ಜನರು ನೋಡಲಿಕ್ಕೆ ಬರ್ತಾರೆ ಕೋಟಿಲಿಂಗ ಸೋಮನಾಥಪುರ ನೋಡಲಿಕ್ಕೆ ಮತ್ತು ದರ್ಶನ ಪಡಲಿಕ್ಕೆ. ವಿಶೇಷವಾಗಿ ಒಂದು ನ್ಯಾನುಡಿ ಕೂಡ ಇದೆ ಈ ದೇವಸ್ಥಾನಕ್ಕೆ. ಏನಪ್ಪ ಅಂತಂದರೆ ಈಗ ನಾವು ಹೇಳ್ತೀವಿ ಕಣ್ಣಿದ್ದವರು ಕನಕಗಿರಿ ನೋಡಬೇಕು, ಕಾಲಿದ್ದವರು ಹಂಪೆ ನೋಡಬೇಕು ಅಂತ. ಅದೇ ರೀತಿಯಾಗಿ ಕಾಲು ಮತ್ತು ಕಣ್ಣಿದ್ದವರು ಈ ಪುರದ ಸೋಮನಾಥೇಶ್ವರ ನೋಡಬೇಕು ಅಂತ ಕೂಡ ಒಂದು ಪ್ರತೀತಿ ಇದೆ. ಯಾಕಂದರೆ ಹಲವಾರು ವೈಶಿಷ್ಟ್ಯಗಳನ್ನು, ಹಲವಾರು ಕಲಾ ಮತ್ತು ಶಿಲ್ಪವನ್ನು ಹೊಂದಿರುವಂಥ ಒಂದು ದೇವಾಲಯ ಅಂತ ಅನ್ಬೋದು. ಆಮೇಲೆ ಇಲ್ಲಿ ಕೂಡ ಹೇಳಬೇಕು ಅಂತಂದರೆ ವಿಶೇಷವಾಗಿ ದೇವಾಲಯದ ಅರ್ಚಕರಾಗಿರ್ಬೋದು, ಅಲ್ಲಿ ಸುತ್ತಮುತ್ತಲಿರುವಂಥ ಒಂದು ಜನರಾಗಿರ್ಬೋದು, ಅವರ ಒಂದು ಮಾಹಿತಿಯನ್ನು ಕೇಳಿದಾಗ ಕೂಡ ಈ ದೇವಾಲಯದ ಬಗ್ಗೆ ಹೇಳ್ತಾರೆ. ಅಷ್ಟೊಂದು ವಿಶೇಷವಾಗಿರುವಂಥ ಒಂದು ದೇವಾಲಯ ಇದು. ನಾವು ಕಣ್ಣಾಯಿಸಿದ ಕಡೆಯಲ್ಲೆಲ್ಲ ದೇವಾಲಯ ಒಳಗಡೆ ಹೋದ್ವಿ ಅಂದರೆ ಸುತ್ತಮುತ್ತಲ ನೀವು ಯಾವ ಕಡೆ ಹೋದರೂ ಕೂಡ ಒಂದು ಲಿಂಗ ಕಾಣ್ತಾ ಇರುತ್ತೆ. ಹಾಗೆ ಲಿಂಗಗಳು, ಹಲವಾರು ಲಿಂಗಗಳು ಕಾಣ್ತವೆ. ಆಮೇಲೆ ವಿಶೇಷವಾಗಿ ಇನ್ನೂ ಹೇಳಬೇಕು ಅಂತಂದರೆ 3 ಕಾಲಿನ ಮಂಚ ಕೂಡ ಇಲ್ಲಿ ಇದೆ. ಆ 3 ಕಾಲಿನ ಒಂದು ಮಂಚವನ್ನು ನೋಡಬೇಕಂತಂದರೆ ಒಂದು ಅದ್ಭುತ ಅಂತ ಅನ್ಬೋದು. ಯಾಕೆಂದರೆ ಅಲ್ಲಿ ಮಂಚಕ್ಕೆ
ಮೂರೇ ಕಾಲಿರೋದು. ಅದು ಮುಖ್ಯದ್ವಾರ ಬಾಗಿನ ಹಿಡಿದು ನಾವು ಒಳಗಡೆ ಹೋದಾಗ ನಮಗೆ ಬಲಗಡೆ ಭಾಗದಲ್ಲಿ ಕಾಣುತ್ತೆ. ಅದೊಂದು ವಿಶೇಷ ಅಂತ ಅನ್ಬೋದು. ಅಲ್ಲಿ ನಾವು ತಿಳಿದ ಪ್ರಕಾರ ಹಿರಿಯರು ಕೂಡ ಹೇಳ್ತಾರೆ, ಮತ್ತು ಅಲ್ಲಿ ಹೋದಾಗ ಕೂಡ ಹೇಳ್ತಾ ಇರ್ತಾರೆ, ಇಲ್ಲಿ ಒಂದು ದೈವಶಕ್ತಿಯಾದಂಥ ನಾಗಸರ್ಪ ಒಂದು ಬಂದು ಮಲಗುತ್ತೆ. ಹಾಗಾಗಿ ಇದು 3 ಕಾಲಿನ ಮಂಚ ನಾಗಸರ್ಪದ ಒಂದು ವಿಶೇಷವಾಗಿ ಇರುವಂಥದ್ದು ಅಂತಲೂ ಅನ್ಬೋದು. ನನಗೂ ಅಷ್ಟಾಗಿ ಮಾಹಿತಿ ಇಲ್ಲ, ಅಲ್ಲೆಲ್ಲ ಕೇಳಿ ತಿಳ್ಕೊಂಡು ನಾನು ಆಗಾಗ ಭೇಟಿ ನೀಡಿ ಬರ್ತಾ ಇರ್ತೀನಿ. ನನಗೆ ತುಂಬ ಹತ್ತಿರ, ನಾನು ತಾವರೆಕೆರೆಯಿಂದ ಹೊರಡಬೇಕಾದ್ರೆ 12 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ನಮ್ಮ ಸ್ನೇಹಿತರು ಕೂಡ ತುಂಬ ಜನ ಸ್ನೇಹಿತರು ಅಲ್ಲಿದ್ದಾರೆ. ಆಮೇಲೆ ಅರ್ಚಕರು ಅವರೆಲ್ಲ ನಮ್ಮ ಒಂದು ಆತ್ಮೀಯ ಸ್ನೇಹಿತರು ಅಂತಲೂ ಅನ್ಬೋದು. ವಿಶೇಷವಾಗಿರುವಂಥ ಒಂದು ಕೋಟಿಲಿಂಗ ಸೋಮನಾಥಪುರ. ಎಲ್ರಿಗೂ ಇಷ್ಟೆಲ್ಲ ಯಾಕೆ ಮಾಹಿತಿ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಕೆಲವೊಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ದೇವಾಲಯಗಳಾಗಿರ್ಬೋದು, ನಾನು ಹೇಳ್ದಂಗೆ ಒಂದು ವಾಸ್ತುಶಿಲ್ಪ ಕಲೆ ಪ್ರತಿಯೊಂದು ಕೂಡ ನಮ್ಮ ಒಂದು ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ ಅಡಗಿರ್ತವೆ. ಪ್ರತಿಯೊಬ್ಬರು ತಪ್ಪದೇನೆ ಸಮಯ ಸಿಕ್ಕಾಗ ಇಂಥ ದೇವಾಲಯಗಳಿಗೆ ಹೋದಾಗ, ಅಥವಾ ಸ್ನೇಹಿತರ ಜೊತೆ ಹೋದಾಗ, ಅಥವಾ ಸಂಬಂಧಿಕರಾಗಿರ್ಬೋದು, ಮನೇಲಿರುವಂಥ ಮಕ್ಕಳ ಜೊತೆ ಹೋದಾಗ ಈ ಒಂದು ಹಿನ್ನೆಲೆ ಮತ್ತು ಇತಿಹಾಸ ತಿಳ್ಕೊಂಡಾಗ ನಾವು ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಇದ್ದೀವಿ, ನೆಲೆಸಿದ್ದೀವಿ ಅನ್ನೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಯಾಕೆಂದರೆ ನೋಡಬೇಕು, ಜೀವನದಲ್ಲಿ ಪ್ರತಿಯೊಂದು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಮಸೀದಿ ಮಂದಿರಗಳು ಹೋಗಲಿ, ಚರ್ಚ್ಗೆ ಹೋಗಲಿ ವಿಶೇಷವಾಗೇ ಇರ್ತವೆ. ಅದರ ಹಿನ್ನೆಲೆ ತಿಳಿದಾಗ ನಮಗೂ ಕೂಡ ಒಂದು ಅದ್ಭುತ ಅನಿಸುತ್ತೆ, ಇಂಥ ಒಂದು ನೆಲದಲ್ಲಿ ನಾವಿದ್ದೀವಿ ಅನ್ನೋದಕ್ಕೆ. ನಾನು ಕೂಡ ಇವತ್ತಿನ ದಿನ ನಿಮ್ಗೆ ಹೇಳಬೇಕಾದ್ರೆ, ಈ ಕೋಟಿಲಿಂಗ ಸೋಮನಾಥೇಶ್ವರ ದೇವಸ್ಥಾನ ಏನು ಪುರ ಗ್ರಾಮ ಇದೆ, ಎಲ್ಲರೂ ಕೂಡ ಒಮ್ಮೆ ಬಂದು ನೋಡಿ, ಖುಷಿ ಪಡಿ, ಆಶೀರ್ವಾದ ಪಡ್ಕೊಳ್ಳಿ, ಸೋಮನಾಥನ ದರ್ಶನ ಮಾಡ್ಕೊಳ್ಳಿ, ಇತಿಹಾಸವನ್ನು ತಿಳ್ಕೊಳ್ಳಿ, ಇನ್ನೊಬ್ಬರಿಗೂ ತಿಳಿಸಿ, ನೀವು ಕೂಡ ಒಂದು ವಿಶೇಷವಾದ ಸ್ಥಳಗಳನ್ನು ನೋಡಿದಂಥ ಅನುಭವ ಪಡೆದುಕೊಳ್ಳಿ, ಆನಂದ ಪಡೆದುಕೊಳ್ಳಿ, ಹಾಗೆ ಇತರರಿಗೆ ತಿಳಿಸಿ ಅಂತ ಹೇಳ್ತಾ, ಮತ್ತು ಮುಂದಿನ ಸಲ ಯಾವುದಾದ್ರೂ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಕೂಡ ಈ ಒಂದು ಪ್ರೋಗ್ರಾಮಕ್ಕೆ ಭೇಟಿ ನೀಡಿ ಪುರಾಣ ಸೋಮನಾಥೇಶ್ವರನ ಆಶೀರ್ವಾದ ಪಡ್ಕೊಳ್ಳಿ. ನಮಸ್ಕಾರ. ಜೈ ಭಾರತ, ಜೈ ಕರ್ನಾಟಕ. ಮತ್ತೆ ಸಿಗೋಣ. ಧನ್ಯವಾದಗಳು. ಎಲ್ಲರೂ ನಮಸ್ಕಾರ.